ಈ ಮರನಮ್ಮ? ಹಾ ಇದು ಇಲ್ಲಿದೆ ನೋಡಿ, ಇದು ನೋಡಿ, ಇಲ್ಲಿ ನೋಡಿ, ದಪ್ಪ ಇದೆ, ಇಷ್ಟಪ್ಪ ಇದೆ. ಇಲ್ಲಿ ನೋಡಿ ಇದು. ಓ ಇದು ಹಾ ರಾಮಡಿಕೆ. ಅದು ಈ ಬೇರೆ ಅಡಿಕೆಗಳಿಗೆ ಪರಾಗಸ್ಪರ್ಶ ಮಾಡುತ್ತೆ ಅಂತ ಹಾಕ್ತಿದ್ರು ರಾಮಡಿಕೆ. ರಾಮಡಿಕೆ. ದಪ್ಪ ಇದೆ ಮರ ಇದು? ಇದು ಇಷ್ಟೇ ದಪ್ಪ ಬರೋದು ಅದು. ಓಕೆ, ತುಂಬಾ ಜನ ಒಂದು ರಾಮಡಿಕೆ ಅಂತ ಹೇಳಿ ಈ ಮಡಿಕೆ ತೋಟದಲ್ಲಿ ಒಂದ್ 2-3 ಮರನಾದ್ರೂ ಇರ್ಬೇಕಂತೆ. ಅಟ್ಲೀಸ್ಟ್ ಒಂದ್ ಮರನಾದ್ರು ಇತ್ತು ಅಂದ್ರೆ 500 ಮರಕ್ಕೂ ಪರಾಗಸ್ಪರ್ಶ ಮಾಡೋದು ನೋಡ್ಬೋದು. ರಾಮಡಿಕೆ ಅಂತ ಒಂದು ತೆಂಗುದು. ನಾನು ಅಡಿಕೆ ಮರ ನಾರ್ಮಲ್ ಆಗಿ ಹಾಕ್ತೀರಾ, ಯಾರೇ ಒಂದು ಇತ್ತು ಅಂದ್ರೆ ಒಂದು ರಾಮಡಿಕೆ ಬಗ್ಗೆ ಒಂದು ಹಿಸ್ಟ್ರಿ ಕೇಳೋಣ. ನಮಸ್ತೆ, ನಂಗೆ ಈ ಅಡಿಕೆ ಮರ ಸಾವಿರಾರು ತೋಟಕ್ಕೆ ಹೋಗಿದ್ದೀನಿ. ಇಲ್ಲಿ ನೋಡಿದ್ರಿ ಒಂದ್ ತೆಂಗಿನ ಮರದಷ್ಟೇ ಹತ್ರನೇ ಇದೆ ರಾಮಡಿಕೆ. ಈಗ ನಿಮ್ದು ಒಂದು 5 ಎಕರೆ ತೋಟ, 4 ಎಕರೆ 5 ಎಕರೆ ಇದೆ ಅಂತ ಹೇಳಿದ್ರು. ಇದೆಷ್ಟು ರಾಮಡಿಕೆ ಮರ ಎಷ್ಟಿದೆ? ಇದು ತುಂಬಾ ಇತ್ತು ಸರ್. ನಾವೀಗ ಈ ಕೋಗಲೆಲ್ಲ ಹಾಕಿರ್ತಾರೆ ಹಿಂದೆ, ಯಾಕೆಂದ್ರೆ ಇದರಲ್ಲಿ ಬರೋದು ನೋಡಿ, ಅಲ್ಲಿ ಮೇಲ್ಗಡೆ ತುಂಬಾ ಮೇಲ್ಗಡೆ ಒಂದು ಸಿಂಗಾರ ಇದೆ. ಇದೊಂದು 100 ವರ್ಷ ಇರ್ಬೋದು ಇದಕ್ಕೆ. ನಮ್ಮ ಮನೆಯವರ ಅಜ್ಜನ ಕಾಲದಿಂದನೂ ಇದೆ ಇಲ್ಲಿ ತೋಟದಲ್ಲಿ. ಹುಂಬಳೆ ಹೊಡೆದಿದೆ ಅದು. ಹಾ ಹುಂಬಳೆ ನೋಡಿ, ಅಲ್ಲಿ ಅಲ್ಲೊಂದು ಕಾಣ್ತಾ ಇದೆ, ಮಿಡಿ ಮಿಡಿ ಕಾಣ್ತಾ ಇದೆ. ಫಸ್ಟ್ ಬರಲ್ಲ, ಫಸಲು ಬರುತ್ತೆ, ಬರುತ್ತೆ, ಇದೆ. ಹಾ ಕಾಯಿ ಈ ತರ ಬರುತ್ತೆ. ಹೀಗೆ ಇದು ಏನಂದ್ರೆ ಅಲ್ಲೇ ಬಿದ್ದು ಅದಾಗೆ ಹುಟ್ಟೋದು, ಯಾರು ಹಾಕೋದಲ್ಲ. ಆದ್ರೆ ಹಿಂದ್ ತಂದು ಹಾಕ್ತಿದ್ರು. ಯಾಕೆ ಅಂದ್ರೆ ಇದರಿಂದನೇ ಇದ್ರಲ್ಲಿ ಬರೋ ಇದಕ್ಕೆ ಜೇನು ಹುಳ ಕುತ್ಕೊಳತ್ತಲ್ಲ ಸಿಂಗಾರಕ್ಕೆ, ಅದು ಈ ಬೇರೆ ಅಡಿಕೆಗಳಿಗೆ ಪರಾಗಸ್ಪರ್ಶ ಮಾಡುತ್ತೆ ಅಂತ ಹಾಕ್ತಿದ್ರು ರಾಮಡಿಕೆ. ರಾಮಡಿಕೆ.